ಆಂಧ್ರಪ್ರದೇಶದ ಎನ್ಟಿಆರ್ ಜಿಲ್ಲೆಯ ಪೊಲೀಸರು ಮಕ್ಕಳ ಕಳ್ಳ ಸಾಗಾಣಿಕೆ ಜಾಲವನ್ನು ಭೇದಿಸಿದ್ದು 3 ಮಕ್ಕಳನ್ನು ರಕ್ಷಿಸಿದ್ದಾರೆ. ಮಾಸ್ಟರ್ ಮೈಂಡ್ ಸೇರಿದಂತೆ 5 ಮಹಿಳೆಯರನ್ನು ಬಂಧಿಸಿದ್ದಾರೆ. ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಎನ್ಟಿಆರ್ ಜಿಲ್ಲೆಯಲ್ಲಿ ಮಕ್ಕಳ ಕಳ್ಳ ಸಾಗಣೆ ಜಾಲದ ಮಾಸ್ಟರ್ ಮೈಂಡ್ ಸೇರಿದಂತೆ 5 ಮಹಿಳೆಯರನ್ನ ಬಂಧಿಸಲಾಗಿದೆ. ನಕಲಿ ದಾಖಲೆಗಳನ್ನು ಬಳಸಿ ದಂಪತಿಗಳಿಗೆ ಲಕ್ಷಾಂತರ ರೂಪಾಯಿಗಳಿಗೆ ಮಕ್ಕಳನ್ನು ಮಾರಾಟ ಮಾಡಿದ್ದಾರೆ. ಮಾರಾಟವಾಗುವ ಮಕ್ಕಳು ಅನಾಥರು ಎಂದು ಅವರು ದಂಪತಿಗಳಿಗೆ ಹೇಳಿ ಮಾರಾಟ ಮಾಡುತ್ತಿದ್ದುದು ಬೆಳಕಿಗೆ ಬಂದಿದೆ. ವಿಜಯವಾಡ ಮೂಲದ ಬಗಳಂ ಸರೋಜಿನಿ ಎಂಬ ಮಹಿಳೆ ಈ ಕಳ್ಳ ಸಾಗಣೆ ಜಾಲದ ಸೂತ್ರಧಾರಿ ಎಂದು ಪೊಲೀಸ್ ಆಯುಕ್ತ ಎಸ್ಪಿ ರಾಜಶೇಖರ್ ಬಾಬು ತಿಳಿಸಿದ್ದಾರೆ. ಮಕ್ಕಳಿಲ್ಲದ ದಂಪತಿಗಳನ್ನು ಗುರಿಯಾಗಿಸಿಕೊಂಡು ದೆಹಲಿ ಮತ್ತು ಅಹಮದಾಬಾದ್ನಿಂದ ಖರೀದಿಸಿದ ಮಕ್ಕಳನ್ನು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಳು ಎಂದು ಅವರು ಹೇಳಿದರು. ರಕ್ಷಿಸಲ್ಪಟ್ಟ ಮಕ್ಕಳೆಂದರೆ 1 ವರ್ಷದ ಗಂಡು ಮಗು, 2 ವರ್ಷದ ಹೆಣ್ಣು ಮಗು ಮತ್ತು 3 ವರ್ಷದ ಗಂಡು. ಬಂಧಿತ ಆರೋಪಿಗಳು ಸರೋಜಿನಿ, ಶೇಖ್ ಫರೀನಾ, ಶೇಖ್ ಸೈದಾಬಿ, ಕೊವರಪು ಕರುಣಾಶ್ರೀ ಮತ್ತು ಪೆಡಲ ಶಿರೀಷ. ಸರೋಜಿನಿ ಕಳೆದ 6 ತಿಂಗಳಲ್ಲಿ 7 ಮಕ್ಕಳನ್ನು ಮಾರಾಟ ಮಾಡುತ್ತಿದ್ದಳು ಮತ್ತು ಅವಳು ಸಿಕ್ಕಿಬಿದ್ದಾಗ ಇನ್ನೂ 4 ಮಾರಾಟ ಮಾಡಲು ಸಿದ್ಧರಾಗಿದ್ದರು. ಪೊಲೀಸರು ಬಾಲ ನ್ಯಾಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಕ್ಕಳ ಕಳ್ಳ ಸಾಗಣೆ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ಪೊಲೀಸರಿಗೆ ನೀಡುವಂತೆ ಜನರಿಗೆ ಮನವಿ ಮಾಡಿದ್ದಾರೆ.